ರಾಜ್ಯದ ಕಟ್ಟಕಡೆಯ ಗ್ರಾಮಗಳಲ್ಲಿ ಕುಡಿಯುವ ನೀರನ್ನು ಪೂರೈಸಲು ಕೇಂದ್ರ ಸರ್ಕಾರ ದೆಹಲಿಯಿಂದ ಹಳ್ಳಿಯವರೆಗೂ ಜಲಜೀವನ್ ಮಿಷನ್ ಯೋಜನೆಯನ್ನ ಜಾರಿಗೆ ತಂದಿದೆ. ಆದರೆ ಅಧಿಕಾರಿಗಳು ಗುತ್ತಿಗೆದಾರರ ಕಳ್ಳಾಟದಿಂದ ಈ ಯೋಜನೆ ಸಂಪೂರ್ಣ ಹಳ್ಳ ಹಿಡಿದಿದೆ. ನಂಜನಗೂಡು ತಾಲೂಕಿನ ದೇವರಸನಹಳ್ಳಿಯ ಗ್ರಾಮದಲ್ಲಿ ಜನರ ದಾಹ ನೀಗಿಸಲು ಪ್ರಧಾನಿ ನರೇಂದ್ರ ಮೋದಿರವರ ಮಹತ್ವಾಕಾಂಕ್ಷೆಯ ಮನೆ ಮನೆಗೆ ಗಂಗೆ ಯೋಜನೆಯಲ್ಲಿ ಜಲಜೀವನ್ ಮಿಷನ್ ಯೋಜನೆಯಡಿ ಪ್ರತಿ ಮನೆಗೂ ಕುಡಿಯುವ ನೀರಿನ ಪೈಪ್ ಅಳವಡಿಸಲಾಗಿದೆ. ಆದರೆ ಸರಿಯಾದ ನಿರ್ವಹಣೆ ಇಲ್ಲದೆ ಯೋಜನೆಯ ಸಂಪೂರ್ಣವಾಗಿ ಹಳ್ಳ ಹಿಡಿದು 2 ವರ್ಷಗಳೇ ಕಳೆದಿದೆ. ಡಿವಿ ಗುರುರಾಜ್ ಎಂಬ ಗುತ್ತಿಗೆದಾರ ತರಾತುರಿಯಲ್ಲಿ ಕಾಮಗಾರಿಯನ್ನ ಪೂರ್ಣಗೊಳಿಸಿದ್ದು, ಕಳಪೆ ಕಾಮಗಾರಿಯಿಂದ ಕಾಂಕ್ರೀಟ್ ರಸ್ತೆಗಳೆಲ್ಲ ಗುಂಡಿ ಬಿದ್ದಿದೆ. ತರಾತುರಿಯಲ್ಲಿ ಕಾಮಗಾರಿ ಮುಗಿಸಿ 2 ವರ್ಷ ಕಳೆದರೂ ನೀರು ಮಾತ್ರ ಬಂದಿಲ್ಲ. ಈವರೆಗೂ ಕುಡಿಯುವ ನೀರಿನ ನಲ್ಲಿಗಳಲ್ಲಿ 3 ದಿನಕ್ಕೊಮ್ಮೆ ನೀರು ಬಿಡಲಾಗುತ್ತಿದೆ. ಇದು ನಮಗೆ ಸಾಕಾಗೋದಿಲ್ಲ. ಕೂಡಲೇ ಕಾಮಗಾರಿಯನ್ನ ಪೂರ್ಣಗೊಳಿಸಿ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಬೇಕು ಅಂತ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಒನ್ ಅವರ್ ಬಿಡ್ತಾರಾ? 1 ಗಂಟೆ ಟೈಮು, 1 ಗಂಟೆ ಟೈಮು. ಮಿಸರ್ ಅರ್ಧ ಗಂಟೆ ಅಷ್ಟೇ. ಈಗ ಅದು ನೀರು ಸಾಕಾಗಲಿಲ್ಲ ಅಂದ್ರೆ ಎಲ್ಲಿಗೆ ಹೋಗ್ಬೇಕು ನೀವು? ಬೋರ್ವೆಲ್ಗೆ ಹೋಗ್ಬೇಕು. ಇರೋದೇ ಒಂದು ಬೋರ್ವೆಲ್ ಊರಲ್ಲಿ, ದೊಡ್ಡದ್ರಲ್ಲಿ ಒಂದೇ ಬೋರ್ವೆಲ್ ಇರೋದು. ನೀರು ಸಾಲಲ್ಲ, ಹೋಗ್ಬೇಕು. ಈಗ ನೋಡಿ, ಬಟ್ಟೆ ಒಗಿತೀರಿ, ಸ್ನಾನ ಮಾಡ್ತೀರಿ, ಸಾಕಾಗಲ್ಲ ನೀರು ಸರ್, ನೀರು ಸಾಲಲ್ಲ. ಇವ್ರು ಪೂರ್ಣ ಮಾಡ್ದೇನೆ ಹೆಂಗೆ ಅವ್ರಿಗೆ ಹಣನ ಬಿಡುಗಡೆ ಮಾಡ್ತಿದ್ರು, ಅವರು ಸಸ್ಪೆಂಡ್ ಆಗಬೇಕು ಅಂತ ನಿಮ್ಮ ಮುಖಾಂತರ ನಾನು ಮಾನ್ಯ ಸಿ ಒ ಅವರಿಗೆ ಹೇಳ್ತಾ, ಮತ್ತು ಇದು ಸುಮಾರು ಅವನಿಗೆ 4 ನೋಟಿಸ್ನ ಈಗ ಆಲ್ರೆಡಿ ಜಾರಿ ಮಾಡಿದ್ದಾರೆ. ಅವನ್ನ ಬ್ಲ್ಯಾಕ್ ಲಿಸ್ಟಿಗೆ ಸೇರಿಸಿ ಅಂತ ನಾವು ಒತ್ತಾಯ ಮಾಡ್ತಾಯಿದ್ರು ಕೂಡ ಅವನಿಗೆ ಯಾವುದೇ ರೀತಿ ಕ್ರಮ ಮಾಡಿಲ್ಲ. ಇಲ್ಲ ಅವನ್ನ ಕ್ರಿಮಿನಲ್ ಕೇಸ್ ಹಾಕಿ ಅಂತ ಹೇಳ್ತಿದ್ವಿ, ಯಾವುದೂ ಕೂಡ ಮಾಡಿಲ್ಲ. ಇದು ಅವರ ಒಂದು ನಿರ್ಲಕ್ಷ್ಯತೆಯಿಂದ, ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ರೀತಿ ಕಾಮಗಾರಿ ಅಡ್ದಾರಿ ಹಿಡಿದಿದೆ. ದಯಮಾಡಿ ಇದನ್ನು ಮಾನ್ಯ ಸಿ ಒ ಅವರೇ ಇದನ್ನು ಮುಂದಾಳತ್ವ ವಹಿಸಿ ಮಾಡಬೇಕಾಗ್ತದೆ. ಅವರೇ ಇದನ್ನು ಆದೇಶನ ಮಾಡಿ ಮತ್ತೆ ಕಾಮಗಾರಿನ ಶುರು ಮಾಡಬೇಕು. ಕುಡಿಯೋ ನೀರು ಯೋಜನೆ ತಲುಪಬೇಕು, ಪ್ರತಿ ಮನೆಗೂ ಕುಡಿಯೋ ನೀರು ಸಿಗಬೇಕು ಅಂತ ಹೇಳ್ತಾ ಆಗ್ರಹಿಸ್ತೀನಿ. 3 ವರ್ಷ ಆಯ್ತು ಕೆಟ್ಟೋಗಿ, ನೀರು ಬರ್ತಾ ಇಲ್ಲ. ಒಂದು ಚಮ್ ನೀರು ಇಟ್ಕೊಳಕ್ಕೂ ಐತೆ ಇಲ್ಲ. ಒತ್ತಿ ಸಾಕಾಗಿ ಕೊನೆಗೆ ನಗ್ಗನೇ ಹೋಯ್ತು. ಈಗ ಹೊರಗಡೆ ಒಂದು ಬೋರ್ ಐತೆ, ಒಂದು ಬೋರಲ್ಲಿ ಎಲ್ಲರಿಗೂ ಮೇಂಟೈನ್ ಮಾಡೋಕ್ಕಾಗಲ್ಲ. ಒಂದು ಕನಿಷ್ಠ ಒಂದು 50 ಚಮ್ ಬಿದ್ದಿರ್ತಾವೆ ಅಲ್ಲಿ. ಒಬ್ಬರಾದ್ಮೇಲೆ ಒಬ್ರು 2 ಗಂಟೆ ಟೈಮ್ ಆಯ್ತಾ. ಆ ನೀರು ತಂದು ನಾವು ಹೆಂಗೆ ಹೋಗ್ತಾನೆ ಮಾಡೋ? ಬಟ್ಟೆ ಒಗೆಯೋದು ಹೆಂಗೆ, ಬೆಳಗೋದು ಹೆಂಗೆ, ಮನೆ ಸಂಸಾರ ಮಾಡೋದು ಹೆಂಗೆ, ದನ ಕರು ಕುಡಿಸೋಕ್ಕೂ ನೀರಿಲ್ಲ. ಆ ರೀತಿ ಸಮಸ್ಯೆ ಆಗಿದೆ. ಊರಿಗೆ ಒಳ್ಳೇದು ಮಾಡ್ಕೊಡಿ ಅಂತ ಬಂದವ್ರನ್ನ ನಾವು ಕೇಳ್ತಾ ಇದೀವಿ. ಆದ್ರೆ ನಮ್ಮನ್ನು ಕರೆಯಕ್ಕೆ ಹೋದ್ರೆ ಅವ್ರು ಸರಿ ಇಲ್ಲ, ಅವ್ರು ಮಾತಾಡ್ತಾರ ಅಂತ ಹೇಳ್ತಾರೆ. ಹೊಸನಲ್ಲಿ ನೀರು ಬರ್ತಾ ಇಲ್ವಾ? ಹೊಸನಲ್ಲಿ ಒಂದು ತೊಟ್ಟು ಬಂತಕ್ಕೆ ಒಂದು ತೊಟ್ಟು ಒಂದು ಚೆಂಬು ನೀರು ನೋಡಿದಿಲ್ಲ ನಾವು ಇಲ್ಲಿ. ಮಧ್ಯೆ ಒಂದ್ಸಲ ಹಾಕಿರು, ನಲ್ಲೆಲ್ಲ ಕಳ್ಕೊ ಹೋಗಿದ್ರು. ಮತ್ತೆ ಹಾಕಿರು ತಂದು ಕಾಂಕ್ರೀಟ್ ಹಾಕದೆ ಬಿದ್ದಿತ್ತು. ಕಸ ಗುಡಿಸಿ ಒಂದು ಮಂಡಿ ಮಟ್ಟ ಆಗಿತ್ತು. ಮತ್ತೆ ಗಲಾಟೆ ಮಾಡಗಂಟೆ ಎಲ್ಲಾನು ತಂದು ಹಾಕಿದ್ರು. ಈಗ ಆತನಿಂದ ನೀರು ಇಲ್ಲ, ಏನೂ ಇಲ್ಲ. ಕೆಲವು ಕಡೆ ಹಂಗೆ ಇದಾವೆ, ಕೆಲವು ಕಡೆ ಆಗಿದಾವೆ. ಹೆಂಗೆ ಈಗ ಊರಲ್ಲಿ ಸಮಸ್ಯೆ, ಯಾರು ಸಹ ಕೇಳೋರು. ನೀರು ಏನು ಬರ್ತಾ ಇಲ್ಲ, ನಮ್ಮ ಮಾಮೂಲಿ ನೀರೇ ಬರ್ತಾ ಇಲ್ಲ. ಎಷ್ಟು ದಿನ ಬರುತ್ತೆ ನೀರದು? ಒಂದಿನ ಬಂದಿಲ್ಲ. ನೀರು ಒಂದಿನ ಬಂದಿಲ್ಲ. ಎಷ್ಟು ವರ್ಷ ಆಯ್ತಮ್ಮ ಅದು ಹಾಕಿ? 2 ವರ್ಷ ಆಯ್ತಪ್ಪ. ಅದು ಅದೇ ಮೀಟರ್ನಲ್ಲಿ ಅಂತ ಹೇಳ್ತಾರಲ್ಲ ಅದು? ಮೀಟರ್ನಲ್ಲಿ ಅಂತ ಹಾಕಾರಲ್ಲ, ಅದು ಮಾಮೂಲಿ ನೀರೇ ನಮಗೆ ಬರೋದು. ಮಾಮೂಲಿ ನೀರು ಎಷ್ಟು ದಿನಕ್ಕೆ ಬಿಡ್ತಾರೆ? 3 ದಿನಕ್ಕೋಸತಿ ಅಪ್ಪ. ಸಾಕಾಗುತ್ತಾ ಅದು? 3 ದಿನಕ್ಕೋಸತಿ ನಮ್ಗೆ ಸಾಕಾಯ್ತು, ಅಡ್ಜಸ್ಟ್ ಮಾಡ್ಕೊತೀವಿ ಅಷ್ಟೇ. ಕಾವಲಿ ನೀರೆಲ್ಲ ಬಟ್ಟ ಬರೀ ಒಕ್ಕತ್ತಾರ. ಕುಡಿಯೋಕ್ಕೆಲ್ಲ ಸಾಕಾಗುತ್ತಾ ಅದು? ಕುಡಿಯೋಕೆ ಇದ್ರ ನೀರು ತಗೋತಾರೆ. ಓಕೆ.